ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವತ್ಸಲ, ಹಲೋ. ಹೇಳು. ಅದು ಇವತ್ತು ನಮ್ಮ ಮನೆಗೆ ಆಯ್ತಾಯ್ತು, ನೀನು ನಿನ್ ಸುಪುತ್ರನ್ ಕರ್ಕೊಂಡು ಹುಷಾರಾಗಿ ಬಾರೆ. ಬಾ ಬಾ ಬಾ. ಆಯ್ತು ಆಯ್ತು. ಪೊಲೀಸಪ್ಪ, ಯಾರಾದ್ರೂ ಮಾತಾಡ್ತಿದ್ದೆ? ನಿಮ್ಮಮ್ಮ ಫೋನ್ ಮಾಡಿದ್ಲು, ಅವಳಿಗೆ ಇಲ್ಲಿ ಮದುವೆ ವಿಷಯ ಎಲ್ಲ ಹೇಳ್ತಾ ಇದ್ದೆ. ಅಯ್ಯೋ, ನನ್ನನ್ನು ಕರಿಬೇಕಿತ್ತು ತಾನೆ. ಯಾವಾಗ ಬರ್ತಾರಂತೆ? ಅವಳು ನಾಳೆ ಬರ್ತಾಳಂತೆ. ನಿಮ್ಮನ್ನೆಲ್ಲ ಇಲ್ಲೇ ಇರೋಕ್ಕೂ ಹೇಳಿದಾಳೆ. ಹೌದಾ? ನೋಡೋಣ ಪೊಲೀಸಪ್ಪ, ನಾಳೆ ಬೆಳಗ್ಗೆನೆ ಹೊರಡ್ಬೇಕು ಅಂತ ಇದೀವಿ. ಪರವಾಗಿಲ್ಲ ಬಿಡು, ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ಕೊತೀನಿ. ಆದ್ರೆ ಮೊದ್ಲು ಈಗ ನೀನು ಊಟ ಮಾಡ್ಬಿಟ್ಟು ಮಾತ್ರೆ ತಗೋಬೇಕು. ಬಾ. ಮದುವೆಗೆ ಮುಂಚೆ ನೀನು ಈ ಕೆಲಸ ಮಾಡ್ತಾ ಇದ್ದೆ. ನೀನ್ ಮದ್ವೆ ಆಗಿ ಹೋದ್ಮೇಲೆ ನಿಮ್ಮಮ್ಮ ಆ ಕೆಲಸ ಮಾಡ್ತಾ ಇದ್ಲು. ನೋಡು, ಇವತ್ತು ನಿಮ್ಮಮ್ಮ ಮನೇಲಿಲ್ಲ, ಮತ್ತೆ ನೀನೇ ಆ ಕೆಲಸ ಮಾಡ್ತಿದ್ಯಾ. ಅದಕ್ಕೆ ಹೇಳೋದು, ನಿನ್ನಂತ ಹೆಣ್ಮಕ್ಳು ಎಲ್ಲಾ ಮನೆಗಳಲ್ಲೂ ಇರ್ಬೇಕು ಅಂತ. ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಸಾಕಿದ್ಯಾ, ನಾನ್ ಕೇಳಿದ್ದನ್ನೆಲ್ಲ ಕೊಡ್ಸಿದ್ಯಾ, ನಂಗೆ ಸಂಸ್ಕಾರ ಕಳ್ಸಿದ್ಯಾ. ಅದಕ್ಕೆ ತಾನೆ ನಿನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಿರೋದು. ಹೌದು, ರೌಡಿಗಳು ಪಂಜೆಲ್ಲ ಇಟ್ಕೊಂಡಿದ್ರಲ್ವಾ, ನಿನ್ಗೇನೋ ಗಾಯ ಆಗಿಲ್ಲ ತಾನೆ? ನನ್ ಸರ್ವಿಸ್ ಅಲ್ಲಿ ಈ ತರ ಪುಡಿ ರೋಡಿಗಳನ್ನ ಎಷ್ಟ್ ಜನ ನೋಡಿಲ್ಲ. ಆದ್ರೂ ಪೊಲೀಸಪ್ಪ ಹೀರೋ ತರ ಬಂದು ಎಲ್ರೂ ಓಡಿಸ್ಬಿಟ್ಟೆ ಅಲ್ವಾ? ಹೆಸರಲ್ಲೇ ಪೊಲೀಸ್ ಇದೆಯಲ್ಲ ಮಗ. ಧೈರ್ಯ ಅನ್ನೋದು ಮೈಗೆ ಸುಮ್ನೆ ಹಂಗೆ ಅಂಟುಕೊಂಡ್ಬಿಟ್ಟಿರುತ್ತೆ. ಆಯ್ತಾಯ್ತು, ಮಾತಾಡಿದ್ ಸಾಕು. ಬೇಗ ಊಟ ಮಾಡ್ಬಿಟ್ಟು ಮಾತ್ರೆ ತಗೊಂಡ್ ಮಲ್ಕೋಬೇಕು. ಬಾ. ಆಯ್ತಮ್ಮ, ನನ್ನ 3ನೇ ತಾಯಿ ನೀನು. ನೀನ್ ಹೇಳ್ದಂಗೆ ಆಗ್ಲಿ. ಏನು 3ನೇ ತಾಯಿನ? ಹೌದು ಮಗ. ಹುಟ್ಟಿದಾಗ ಹೆತ್ತ ತಾಯಿ, ಮದ್ವೆ ಮಾಡ್ಕೊಂಡ್ಮೇಲೆ ನನ್ನ ಹೆಂಡತಿನೇ ನನಗ್ ತಾಯಿ. ಆಮೇಲೆ ಬಂದವಳು ನೀನು 3ನೇ ತಾಯಿ ಅಲ್ವಾ, ಅದಕ್ಕೆ ಹಾಗಂದೆ. ಇನ್ನಂತ ಹೆಣ್ಮಕ್ಳು ಮನೇಲಿದ್ರೆ ಕಷ್ಟ ಸುಖ ಏನೇ ಬರ್ಲಿ ಜಯಿಸ್ಬೋದು ಕಣಮ್ಮ. ಮದುವೆ ಆದ್ಮೇಲೂ ಅಪ್ಪ ಅಮ್ಮನ ಮೇಲೆ ಇಷ್ಟು ಕಾಳಜಿ ತೋರಿಸ್ತೀಯಲ್ಲ, ಭೇಷ್ ಮಗ, ಭೇಷ್. ಇವತ್ತು ನಿಮ್ಮಮ್ಮ ಈ ಮನೇಲಿಲ್ಲ ಅನ್ನೋ ಬೇಸರನ ನೀ ಬಂದು ಕಳೆದಾಕ್ಬಿಟ್ಟೆ. ಇವತ್ತು ನೆಮ್ಮದಿಯಾಗಿ ಮಲಗ್ತೀನಿ. ಮಧ್ಯದಲ್ಲಿ ಮಾತ್ರೆಯನ್ನು ತಗೋಬೇಕು. ಬಾ. ಆಯ್ತು. ಹಸ್ಬೆಂಡು ಬನ್ನಿ. ಅತ್ಗೆ ಇಲ್ಲ ಅಂತ ಏನು ಅನ್ಕೋಬೇಡಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದ್ದೀನಿ. ಅತ್ಗೆ ಇದ್ದಿದ್ರೆ ನಿಮ್ಮನ್ನ ಇನ್ನೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋರು. ಶಬಾಷ್. ಜೀವನದಲ್ಲಿ ಮೊದಲನೇ ಸಲ ಚಿನ್ನದಂತ ಮಾತಾಡಿದ್ಯಾ ಕಣೆ. ಏನಿಲ್ಲ ಅಂತಿ, ಅತ್ತೈದಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರೋರು, ನೀವು ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರಿ. ಇದಕ್ಕೇನ್ ಹೇಳ್ತೀಯಪ್ಪ? ಅಳಿಯಂದ್ರು ನೀ ಬೇಜಾರು ಮಾಡ್ಕೋತೀಯ ಅಂತ ಸುಮ್ಮನೆ ಹಾಗಂದ್ರಷ್ಟೇ. ನಿನ್ಗೆ ಸುಮ್ಮನೆ ನಿಂತ್ಕೋ. ಬೆಸ್ಟೇ, ನಿಮಗೆ ಯಾವಾಗ ನಮ್ಮ ಮನೆಗೆ ಬಂದಿರಬೇಕು ಅನ್ಸುತ್ತೋ ತಕ್ಷಣ ಬಂದ್ಬಿಡಿ. ನಿಮಗೆ ಅಂತ ಒಂದು ರೂಮ್ ಯಾವಾಗಲೂ ಖಾಲಿ ಇರುತ್ತೆ. ಈಗ ಒಂದಷ್ಟು ದಿನದಿಂದ ಆಗಿರೋ ಘಟನೆಗಳಿಂದ ಬಾಬಾ ಪಾಪ ಅವ್ರ ಕೆಲಸನ ಕಳ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಎನ್ ಜಿ ಒಲ್ಲಿ ಒಂದು ಕೆಲಸ ನೋಡಿದ್ದೀನಿ. ಅಂದರೆ ಇವರಿಬ್ರು ಅಲ್ಲೇ ಸೆಟ್ಲ್ ಆಗಿಬಿಡ್ತಾರ? ಹಂಗೆ ಅನ್ಕೊಂಡಿದ್ದೀನಿ. ನಾನು ದೀಪ ಅವ್ರು ಆಗಾಗ ಬರ್ತಿರ್ತೀವಲ್ಲ, ಆಗ ಅಚ್ಚನ ಬಾವನು ಕರ್ಕೊಂಡ್ಬರ್ತೀವಿ. ಆಯ್ತು ಆಯ್ತು ಅಳಿ. ಅಂದರೆ ಒಟ್ಟಿನಲ್ಲಿ ನಮ್ಮ ಮೇಷ್ಟ್ರು ಚೆನ್ನಾಗಿರ್ಬೇಕು ಅಷ್ಟೇ. ದೀರ್ಘಾಯುಷ್ಮಾನ್ ಭವ. ಒಳ್ಳೆದಾಗಲಿ, ಒಳ್ಳೆದಾಗಲಿ. ನನ್ ಕಾಲಿಗೆ ಯಾಕೆ ಬೀಳ್ತಿದ್ದೀರಾ? ಬೇಡ ಬೇಡ. ಅಮ್ಮನ ಸ್ಥಾನದಲ್ಲಿದ್ದೀರಾ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ನಿಮ್ಮಿಬ್ರಿಗೂ. ಬರ್ತೀವಿ. ಹೋಗಿದ್ ಬನ್ನಿ, ಹೋಗಿದ್ ಬನ್ನಿ. ಬಾಯ್ ಹೇಳಿ ಅಂದ್ರೆ. ಬಾಯ್ ಬಾಯ್. ಅಬ್ಬಾ, ಸತ್ಯ ಎಲ್ರೂ ಹೋದ್ರು. ನಾನಿವಾಗ ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ತೀನಿ. ಹಲೋ, ನಾನು ಡ್ಯೂಟಿಗೆ ಹೋಗ್ಬೇಕು. ಬಾಕ್ಸ್ಗೆ ತಿಂಡಿ ತುಂಬಿ ಈಗ ತಕ್ಷಣಕ್ಕೆ ಒಂದು ಸ್ಟ್ರಾಂಗ್ ಕಾಫಿ ರೆಡಿ ಮಾಡ್ಕೊಂಡು ಆಮೇಲೆ ನಿನ್ ರೆಸ್ಟ್ ಫಸ್ಟ್ ಎಲ್ಲ. ಫಸ್ಟ್ BP ಮಾತ್ರ ಕೊಡ್ಬೇಕು. ಅದಕ್ಕೆ ನೀವ್ ಎಲ್ಲಿದ್ದೀರಾ, ಬೇಗ ಬನ್ನಿ. ಅದಕ್ಕೆ ನಮ್ಮ ಅಣ್ಣನ ಪಾಪ ನೀವ್ ಅದ್ ಹೆಂಗ್ ಸಹಿಸ್ಕೊಂಡಿದ್ದೀರೋ ಏನೋ.
ನಾನು ಇಲ್ಲಿರೋ ಟೈಮಲ್ಲಿ ಇಷ್ಟೆಲ್ಲ ನಡೆದೋಯ್ತಾ? ನಂಬಕ್ಕೆ ಆಗ್ತಾ ಇಲ್ಲ. ಮದ್ವೆ ದಿನ ಆಫೀಸ್ಗೆ ಹೋಗ್ಬೇಕಿತ್ತಾ? ನಾನು ಯಾವ ಆಫೀಸ್ಗೆ ಹೋಗ್ಲಿ? ಮತ್ತಿನ್ನೆಲ್ಲ ಹೋಗಿದ್ರಿ? ಬಾಬಾ ಕಾಲ್ ಮಾಡಿದ್ರು ತಾನೆ, ಏನಕ್ಕೆ ರಿಸೀವ್ ಮಾಡ್ಲಿಲ್ಲ? ಅದು ಫೋನು ವೈಬ್ರೇಟ್ ಮೋಡಲ್ ಇತ್ತು. ಯಾರಾದ್ರೂ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ಬೇಕು, ಅಥವಾ ವಾಪಸ್ ಕಾಲ್ ಆದ್ರೂ ಮಾಡ್ಬೇಕು. ರಿಸೀವ್ ಮಾಡಿದ್ರೆ ಮದುವೆ ಹೇಗೆ ನಡೀತಿತ್ತು? ಏನಂದ್ರೆ? ಅದು ಅಚ್ಚುಕಟ್ಟಾಗಿ ಮದುವೆ ಮಾಡಿ ಮುಗಿಸ್ಲಿ ಅಂತ ನಾನೇ ಫೋನ್ ಮಾಡಲಿಲ್ಲ, ರಿಸೀವು ಮಾಡಲಿಲ್ಲ. ಚಿರು ಅದೇನೋ ಒಂದು ಕೆಲಸ ವಹಿಸಿದ್ನಲ್ಲ, ಅದನ್ನು ಮಾಡ್ತಾ ಇದ್ದೆ. ಅಲ್ಲ ಸೌಂದರ್ಯ, ಚಿರು ನನ್ನ ಮಗ ಅಂತ ಎಲ್ಲರೂ ಮುಂದೆ ಎಷ್ಟು ಹೊಗಳ್ತಿದ್ದೆ. ಅವನು ನಿನ್ ಸ್ವಂತ ಮಗನೇ ಅನ್ನೋ ತರ ನೋಡ್ಕೋತಿದ್ದೆ. ಆದ್ರೆ ಈಗ ಅವ್ನು ಮಾಡಿದ್ದೇನು? ನಿನ್ ನಂಬಿಕೆಗೆ ಚೆನ್ನಾಗಿ ಮೋಸ ಮಾಡ್ದ. ಅವನು ಈ ರೀತಿ ಮಾಡ್ತೇನೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನ ದೀಪಾ ರಾಹುಲ್ ಮತ್ತೆ ಅರ್ಚನಾ ಜೊತೆ ಸೇರ್ಕೊಂಡಿದ್ದಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಚಿರುನು ಸೇರ್ಕೊಂಡ್ಬಿಟ್ಟ. ಅಯ್ಯೋ, ಇನ್ಯಾರು ನಂಬೋದು? ಮನೆ ಮಗನೇ ನಂಬಿಕೆ ದ್ರೋಹ ಮಾಡ್ತಿದ್ದಾನೆ. ಇನ್ನು ಏನೇನ್ ನೋಡ್ಬೇಕು? ಮದ್ವೆ ಮಾಡ್ಸಿದ ತಕ್ಷಣನೇ ದೀಪನ್ ಮನೆಗೆ ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ಇನ್ನು ಏನೇನ್ ಪ್ಲಾನ್ ಮಾಡಿದಾನೋ ಏನೋ. ಆಗಿದ್ದಾಗೋಯ್ತು, ಸುಮ್ಮನಿರೇ. ಏನಿದ್ರು ಅಣ್ಣ ಮಾತಾಡ್ತಾನೆ. ಈಗ ನೀವು ನನ್ ಬಾಯಿ ಮುಚ್ಚೋ ಬದಲು ಚಿರು ಕೈನ ಕಟ್ಟ ಹಾಕಿದ್ರೆ ಇದ್ರೆಲ್ಲ ಆಗ್ತಾ ಇತ್ತಾ? ಅಯ್ಯೋ, ಚಿರು ದೀಪ ಸೇರ್ಕೊಂಡು ಅವ್ರ ಫ್ರೆಂಡ್ಸ್ಗಳ ಜೊತೆ ಇಷ್ಟೊಂದೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿತ್ತ? ಏನೋ ಸಣ್ಣ ಪುರೋಹಿತರ ಗೆಟಪ್ಪಲ್ಲಿ ಬಾ ಅಂದ್ರು, ಬಂದೆ. ಏನು? ನಾವೇ ಪುರೋಹಿತರನ್ನ ಕರೆಸಿದೀವಿ ಅಂತಂದ್ರು. ಅಲ್ಲ, ಆ ಪುರೋಹಿತನು ಅವ್ರ ಕಡೆನೆ ಅಂತ ನನ್ಗೆ ಹೆಂಗ್ ಗೊತ್ತಿತ್ತು? ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಆಗಿರೋ ಅನಾಹುತದ ಬಗ್ಗೆ ನಾವಿಲ್ಲಿ ತಲೆ ಕೆಡ್ಸ್ಕೊಂಡಿದ್ರೆ ನೀವಿಬ್ರು ಏನೋ ಮಾತಾಡ್ತಾ ನಿಂತೀರಾ. ಆಯ್ತಾಯ್ತು, ಮಾತಾಡಲ್ಲ. ಸಾರಿ ಸುಕು, ಸುಮ್ಮನೆ. ಸೌಂದರ್ಯ, ಇವಾಗ ಏನಮ್ಮ ಮಾಡೋದು? ಈ ಮನೇಲಿ ಇಷ್ಟು ದೊಡ್ಡ ತಪ್ಪಾಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಮಾವನ್ ನಂಬಿಕೆಗೆ ದ್ರೋಹ ಮಾಡೋದು ಅಂದ್ರೆ ಸಾಮಾನ್ಯದ ವಿಷಯನ? ಇಷ್ಟೆಲ್ಲ ಆಗಿದ್ರು ಪಾಪ ಮಾವ ಮಾತ್ರ ಏನು ಮಾತಾಡ್ದೆ ಸುಮ್ಮನೆ ಇದ್ದಾರೆ. ಹೌದು, ತಪ್ಪಾಗಿದೆ. ಹಾಗಂತ ಆಗಿರೋ ಮದ್ವೆನ ಮುರಿಯಕ್ಕಾಗತ್ತಾ? ರಾಹುಲ್ ಅರ್ಚನನ ದೂರನೂ ಮಾಡಕ್ಕಾಗಲ್ಲ ಈಗ. ಅಂದ್ರೆ ನೀವ್ ಹೇಳೋದೇನು? ಅವರಿಬ್ರು ಸಂತೋಷವಾಗಿ ಮನೆ ತುಂಬಿಸ್ಕೋಬೇಕು ಅಂತನಾ? ಅಯ್ಯೋ, ಹಂಗಲ್ಲ. ಆಗಿರೋದನ್ನ ಯೋಚನೆ ಮಾಡೋದ್ ಬಿಟ್ಟು ಮುಂದೇನ್ ಮಾಡ್ಬೇಕು ಅಂತ ಚರ್ಚೆ ಮಾಡೋದು ಒಳ್ಳೇದು. ಅದನ್ನೆಲ್ಲ ಮಾವನ ಡಿಸೈಡ್ ಮಾಡ್ತಾರೆ. ಒಂದಂತೂ ಸತ್ಯ, ಅರ್ಚನಾ ಮದ್ವೆನ ಯಾರು ಒಪ್ಪಿದ್ರು ಮಾವ ಮಾತ್ರ ಒಪ್ಪಲ್ಲ.